ವೆಲ್ಕಮ್ ಟು ಗ್ರೀನ್ ಹನಿ ಕನ್ನಡ ವ್ಲಾಗ್ಸ್. ಇವತ್ತು ಸ್ಯಾಟರ್ಡೆ. ಇವತ್ತು ಗ್ರೀಷ್ಮ ಮತ್ತು ಅನ್ವಿಕ್ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ. ಅದಕ್ಕೋಸ್ಕರ ನಾನು, ನನ್ನ ಸಿಸ್ಟರು ಮತ್ತು ದೊರೆಯವರು ಎಲ್ಲರೂ ಕೂಡ ಸ್ಕೂಲ್ ಕಡೆ ಹೊರಟಿದ್ದೀವಿ. ಇದು ಕಾಮನಾಗಿ ಮಾಡ್ತಾರಲ್ವ, ಟೆಸ್ಟ್ಗಳಾದಮೇಲೆ PTM ಅಂತ, ಆ ರೀತಿದೆಲ್ಲ ಇದು. ಇಲ್ಲಿ ಇವ್ರ ಸ್ಕೂಲಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಅಂತ PTA ಅಂತ ಮೀಟಿಂಗ್ನ ಅರೇಂಜ್ ಮಾಡಿದ್ದಾರೆ. ಇದು ಈ ವರ್ಷದಿಂದ ಸ್ಟಾರ್ಟ್ ಮಾಡಿರೋದು. ಇದು ಮೊದಲನೇ ಮೀಟಿಂಗ್ ಆಗಿರೋದ್ರಿಂದ ನಾನು ಕೂಡ ಅಟೆಂಡ್ ಮಾಡ್ತಾ ಇದ್ದೀನಿ. ನನಗೂ ಕೂಡ ಇನ್ವಿಟೇಷನ್ ಕಳಿಸಿದ್ರು. ಇದರದ್ದು ಉದ್ದೇಶ ಏನು ಅಂತಂದರೆ, ಪೇರೆಂಟ್ಸ್ಗಳಿಗೆ ಸ್ಕೂಲಲ್ಲಿ ಯಾವುದಾದ್ರೂ ಚೇಂಜಸ್ ಮಾಡಬೇಕು ಅಂತಂದರೆ, ಅಥವಾ ಏನಾದರೂ ಕ್ವಶನ್ಸ್ನ ಕೇಳಬೇಕು ಅಂತಂದರೆ, ಅಥವಾ ನಮ್ಮ ಮಕ್ಳಿಗೆ ಯಾವುದಾದ್ರೂ ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಅಥವಾ ಎಲ್ಲಿ ಚೆನ್ನಾಗಿದೆ ಅಥವಾ ಎಲ್ಲಿ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು, ನೀವು ಗೇಮ್ಸ್ ಆಗಲಿ ಸ್ಟಡೀಸ್ ಆಗಲಿ ಎಲ್ಲೆಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋವಂಥ ಕ್ವಶನ್ಸ್ಗಳಾಗಲಿ ನಾವು ಡೈರೆಕ್ಟಾಗಿ ಟೀಚರ್ಸ್ಗೆ ಹೇಳ್ಬೋದಾಗಿತ್ತು. ಆ ಸಜೆಷನ್ನ ಅವರು ತಗೋತೀವಿ ಅಂತ ಹೇಳಿದರು. ಅದಕ್ಕೋಸ್ಕರ PTA ಅನ್ನೋವಂಥ ಒಂದು ಒಳ್ಳೆ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನೋ ಬ್ಯಾಗ್ ಡೇ ಮತ್ತು CCA ಆ್ಯಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ. ನಾವು ಫಸ್ಟು ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡೋಣ ಅಂತ ಅಲ್ಲೋದ್ವಿ. ನಾವು PTAನ ಮುಗಿಸ್ಕೊಂಡು ಹೊರಡಬೇಕಾದ್ರೆ ಹೈಸ್ಕೂಲ್ ಮಕ್ಕಳಿಗೆ CCA ಆ್ಯಕ್ಟಿವಿಟಿ ನಡೀತಾ ಇತ್ತು. ಅದು ಸೋಷಿಯಲ್ ಸಬ್ಜೆಕ್ಟ್ದು ಮ್ಯಾಪ್ಗಳ ಬಗ್ಗೆ ಯಾವುದೋ ಒಂದು ಕಾಂಪಿಟೇಷನ್ನ ಅರೇಂಜ್ ಮಾಡಿದರು. ಇವ್ರ ಸ್ಕೂಲಲ್ಲಿ 4 ಹೌಸಸ್ಗಳ ರೀತಿ ಡಿವೈಡ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ನ. ಕೊಲಂಬಸ್, ಡ್ಯಾವೆನ್ಸಿ, ಗಾಂಧಿ ಮತ್ತು ಐನ್ಸ್ಟೈನ್ ಅಂತ. ಆ ಗ್ರೂಪ್ಸ್ಗಳ ಮಧ್ಯೆ ಹೆಲ್ದಿ ಕಾಂಪಿಟೇಷನ್ ರೀತಿ ಒಂದೊಂದು CCA ಆ್ಯಕ್ಟಿವಿಟೀಸ್ಗಳನ್ನ ಅರೇಂಜ್ ಮಾಡ್ತಾರೆ. ಮಕ್ಕಳು ಕೂಡ ಅಲ್ಲಿ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಪ್ರತಿಯೊಂದು ಮಗು ಕೂಡ ಅಲ್ಲಿ ಇನ್ವಾಲ್ವ್ ಆಗಿ ತುಂಬ ಚೆನ್ನಾಗಿ ಮ್ಯಾಪ್ಗಳನ್ನ ಡ್ರಾ ಮಾಡೋದಿರ್ಬೋದು, ಅದನ್ನು ಡಿಸೈನ್ ಮಾಡೋದಾಗಲಿ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡಿದರು. PTM ಮುಗಿಸ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ. ಇವತ್ತು ಕಡೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಅಮ್ಮ ಮತ್ತು ನನ್ನ ಸಿಸ್ಟರು, ಮಕ್ಕಳು, ನಾವು ಎಲ್ಲರೂ ಕೂಡ ಹೊರಟ್ವಿ ದೇವಸ್ಥಾನಕ್ಕೆ. ಶ್ರಾವಣ ಶನಿವಾರ ಆಗಿರೋದ್ರಿಂದ ದೇವಸ್ಥಾನ ತುಂಬಾ ರಶ್ ಇತ್ತು. ಮೊದಲಿಗೆ ನಾವು ಕಾರ್ಯಸಿದ್ಧಿ ಹನುಮಾನ್ ಸನ್ನಿಧಿ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ, ಹನುಮಾನ್ನ ದರ್ಶನ ಮಾಡೋದಕ್ಕೆ ಅಂತ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ದೇವಸ್ಥಾನದಲ್ಲಿದ್ದರೆ ನಮ್ಗಳ ಮನಸ್ಸಿಗೆ ಯಾವುದೋ ಒಂದು ರೀತಿ ಸಮಾಧಾನ, ಶಾಂತಿ, ನೆಮ್ಮದಿ ಮತ್ತು ಪಾಸಿಟಿವ್ ವೈಬ್ ಸಿಕ್ತಾಗುತ್ತೆ. ಪ್ರತಿ ಶನಿವಾರ ಮತ್ತು ಭಾನುವಾರ ಸಂಜೆ 7:30ಯಿಂದ 8 ಗಂಟೆ ತನಕ ಲೇಸರ್ ಶೋ ಇರುತ್ತಂತೆ. ಅಂದರೆ ಕಾರ್ಯಸಿದ್ಧಿ ಹನುಮಾನ್ ಸನ್ನಿಧಿಯಲ್ಲಿ ಹನುಮಾನ್ಗೆ ಲೇಸರ್ ಶೋನ ಮಾಡ್ತಾರಂತೆ. ನಾನು ಕೂಡ ಇದೇ ಮೊದಲನೇ ಸಲ ನೋಡ್ತಾ ಇರೋದು. ಯಾವ ರೀತಿ ಮಾಡಿದ್ರು ಅಂತ ನೋಡೋಣ ಬನ್ನಿ. ಶ್ರೀ ಗುರುಚರಣ ಸರೋಜ ರಜ ನಿಜ ಮನ ಮುಕುರ ಸುಧಾರಿ ವರಣಂ ರಘುವರ ವಿಮಲ ಯಶ ಜೋದಾಯಕ ಫಲಚಾರಿ तन ज्ञानी राम
छुड़ावई मन क्रम वचन ध्यान जो लावई साइन तुम्हारे पासा सदा रहो रघुपति के दासा सर्व सुख करे संकट कटे मिटई सब पीरा जो सुमिरै हनुमत बलबीरा जय 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 हनुमान गोसाई कृपा करो गुरुदेव की नाई जो सत बार पाठ करे कोई छूटहि बंदी महासुख होई जो यह पढ़े हनुमान चालीसा होय सिद्धि साखी गौरी सा तुलसीदास सदा हरि चेरा कीजय नाथ हृदय पाडेरा कीजय नाथ हृदय पाडेरा कीजय नाथ हृदय पाडेरा पवन तनय संकट हरना मंगल मूर्ति रूपा राम लखन सीता सहित हृदय बसु सुरभूपा सुरभूपा। जय श्री राम जय श्री राम। ತುಂಬ ಚೆನ್ನಾಗಿತ್ತು ಲೇಸರ್ ಶೋ. ಇದೇ ಮೊದಲನೇ ಸಲ ನಾನು ಕೂಡ ನೋಡಿದ್ದು. ಅದನ್ನು ಮುಗಿಸ್ಕೊಂಡು ತಿರುಪತಿ ದೇವಸ್ಥಾನನ ನೋಡ್ಕೊಂಡು ಹೋಗೋಣ ಅಂತ, ಅದೇ ಪಕ್ಕದಲ್ಲಿದೆ ದೇವಸ್ಥಾನ, ನೋಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಈ ಒಂದು ದೇವಸ್ಥಾನದಲ್ಲೇ ಸುಮಾರು ದೇವರುಗಳ ಗುಡಿಗಳಿದ್ದಾವೆ. ಗಣೇಶ, ಸರಸ್ವತಿ, ಶಿವ, ಕೃಷ್ಣ, ಈ ರೀತಿ ಹಲವಾರು ಗುಡಿಗಳು ಕೂಡ ಒಳಗಡೆನೇ ಇದೆ. ಅದಷ್ಟನ್ನು ಕೂಡ ನೋಡಿಕೊಂಡು ಅಲ್ಲಿಂದ ಎಲ್ಲರೂ ಕೂಡ ಪ್ರಸಾದ ವ್ಯವಸ್ಥೆಗಳಿತ್ತು, ಅಲ್ಲಿ ಪ್ರಸಾದ ತಿನ್ಕೊಂಡು ಮನೆ ಕಡೆ ಹೊರಟ್ವಿ. ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.